ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ನಿನ್ನೆ ಸಂಜೆ ಇದೇ ಹೊತ್ತಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸುಪ್ರೀಂ ಕೋರ್ಟ್ನಿಂದ ಏನು ರಿಲೀಫ್ ಸಿಕ್ತು, ಅದರಿಂದ ಅವರ ರಾಜಕೀಯ ಜೀವನಕ್ಕೆ ಯಾವ ರೀತಿ ಅನುಕೂಲಗಳಾಗುತ್ತೆ ಅಥವಾ ಅವರ ರಾಜಕೀಯ ಮಹತ್ವಾಕಾಂಕ್ಷೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸು, ಆ ಕನಸಿಗೆ ನಿನ್ನೆ ಸಿಕ್ಕಂತ ಸುಪ್ರೀಂನ ರಿಲೀಫು ಎಷ್ಟರ ಮಟ್ಟಿಗೆ ಅನುಕೂಲ ಆಗತ್ತೆ ಅನ್ನೋ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಇವತ್ತು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕನಸೇನಿದೆ, ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಅವರಾದ ನಂತರ ಆ ಅವಕಾಶ ನನಗೆ ಸಿಗತ್ತೆ ಅನ್ನೋ ಲೆಕ್ಕಾಚಾರ ಏನಿದೆ, ಆ ಲೆಕ್ಕಾಚಾರವೇ ಹುಸಿಯಾಗುವಂಥ ಬೆಳವಣಿಗೆ ಘಟನೆ ನಡೆದು ಹೋಗಿದೆ. ಅದು ಯಾವುದು ಅಂತಂದರೆ, ಈ ಹಿಂದೆಯೂ ಕೂಡ ಇದು ಪ್ರಸ್ತಾಪ ಆಗಿತ್ತು. ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕೂಗು, ಇವತ್ತು ಆ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಕೂಗು ಮುನ್ನೆಲೆಗೆ ಬರೋದಕ್ಕೆ ಕಾರಣ ಆಗಿರೋದು ಬೇರೆ ಯಾರೂ ಅಲ್ಲ, ಸಿದ್ದರಾಮಯ್ಯ ಅವರ ಅತ್ಯಂತ ಆಪ್ತರು ಅಂತ ಗುರುತಿಸಿಕೊಂಡಿರುವಂಥ ಮಹದೇವಪ್ಪ, ಸಚಿವ ಮಹದೇವಪ್ಪ. ದಲಿತ ಮುಖ್ಯಮಂತ್ರಿ ಕಾರ್ಡ್ ಅನ್ನ ಸಚಿವ ಮಹದೇವಪ್ಪ, ಡಾಕ್ಟರ್ ಮಹದೇವಪ್ಪ ಪ್ರಸ್ತಾಪಿಸಿದ್ದಾರೆ, ಪ್ರಯೋಗಿಸಿದ್ದಾರೆ. ಡಾಕ್ಟರ್ ಮಹದೇವಪ್ಪ ಅವರ ಭಾಷಣ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಈ ಭಾಷಣದ ಹಿಂದೆ ಮಹಾತಂತ್ರ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ. ಸಿಎಂ ಅವರ ಆಪ್ತನ ಮಾತಿನ ಬಗ್ಗೆ ರಾಜಕೀಯ ವಲಯದಲ್ಲಿ ಹಲವು ಕುತೂಹಲಗಳು ಸೃಷ್ಟಿಯಾಗಿದ್ದಾವೆ. ಯಾಕವರು ಆ ರೀತಿ ಮಾತನಾಡಿದರು, ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಆ ರೀತಿ ಮಾತನಾಡೋದಕ್ಕೆ ಕಾರಣ ಏನು, ಅದರ ಹಿಂದಿರುವಂಥ ರಾಜಕೀಯ ಲೆಕ್ಕಾಚಾರಗಳೇನು, ಎಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇವತ್ತು ಮಾತನಾಡಿದ್ದೇನು? ಅವ್ರ ಭಾಷಣ, ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡೋ ಸಂದರ್ಭದಲ್ಲಿ ಆ ಪ್ರಸ್ತಾಪ ಆಗಿದೆ, ದಲಿತ ಮುಖ್ಯಮಂತ್ರಿ ವಿಚಾರ ಪ್ರಸ್ತಾಪ ಆಗಿದೆ. ಏನು ಮಾತನಾಡಿದರು ನೋಡೋಣ. ಅದಕ್ಕೆ ಸಂವಿಧಾನ ಜಾಗೃತಿಯ ಮೂಲಕ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನು, ನಮಗಾಗ್ತಕ್ಕಂಥ ತೊಂದರೆಗಳನ್ನು ನಾವು ಒಗ್ಗಟ್ಟಾಗಿ ಓಟ್ ಕೊಟ್ಟು ನಮಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅಂದ್ರೆ ಕಾರಣ ಯಾರು ಅಂದ್ರೆ ನಾವೇ. ಯಾಕೆಂದ್ರೆ we are not following our leader, we are not identified one leader. ಸಿದ್ದರಾಮಯ್ಯ ಯಾಕೆ ಮುಖ್ಯಮಂತ್ರಿ ಆದ್ರು, ಯಡಿಯೂರಪ್ಪ ಯಾಕೆ ಮುಖ್ಯಮಂತ್ರಿ ಆದ್ರು, ದೇವೇಗೌಡ ಯಾಕೆ ಮುಖ್ಯಮಂತ್ರಿ ಆದ್ರು? ಜನ ಬೆಂಬಲ ಅವರಿಗಿದೆ. ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಯಾರು ಬೇಕು ಓಟ್ ಹಾಕ್ತಿದ್ದೀವಿ. ಓಟು ನಮ್ದಿದೆ, ಲೀಡರ್ಶಿಪ್ ಇನ್ಯಾರ್ದೋ ಇದೆ. ಪಾಲಿಸಿ ಮೇಕಿಂಗ್ ಜಾಗದಲ್ಲಿ ನಮ್ಮ ಜನ ಕೂತ್ಕೋಬೇಕು ಅಂತ ಯಾಕೆ ಬೇಡಿಕೆ ಇದ್ದಿದ್ದಲ್ಲ ಬೇಡಿಕೆಗಳನ್ನ ಇದು ಬಗೆಹರಿಸಕ್ಕೆ. ಐ ಆಮ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್, ಡಾಕ್ಟರ್ ಪರಮೇಶ್ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್, ಖರ್ಗೆ ಇಸ್ ನಾಟ್ ಇನ್ ಪಾಲಿಸಿ ಮೇಕಿಂಗ್ ಚೇರ್, because all of you have not followed a leader. You never followed a leader. You never identified. He is our leader in this particular party. ಮಹದೇವಪ್ಪ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ಅವರು ಕ್ಲಿಯರ್ ಆಗಿ ಹೇಳ್ತಾರೆ, ನಾನು ಪಾಲಿಸಿ ಮೇಕಿಂಗ್ ಚೇರಲ್ಲಿ ಕೂತಿಲ್ಲ, ಅಥವಾ ಪರಮೇಶ್ವರ್ ಅವರು ಕೂತಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪಾಲಿಸಿ ಮೇಕಿಂಗ್ ಚೇರಲ್ಲಿ ಕೂತಿಲ್ಲ. ಖರ್ಗೆ ಅಂತ ಹೇಳ್ತಾರೆ, ಪ್ರಿಯಾಂಕು ಅಂತ ನಾವು ಭಾವಿಸೋಣ, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅಂತ ಭಾವಿಸಿದ್ರು, ಬೇರೆ ವಿಚಾರ. ಸೊ ಪಾಲಿಸಿ ಮೇಕಿಂಗ್ ಚೇರು ಅಂತಂದರೆ ಯಾವುದು? ನೀತಿ ನಿರೂಪಣೆಯ ಕುರ್ಚಿ. ಅದು ರಾಜ್ಯದಲ್ಲಿ ಅಂತಾದರೆ ಮುಖ್ಯಮಂತ್ರಿ ಕುರ್ಚಿ. ಸೊ ಮುಖ್ಯಮಂತ್ರಿ ಕುರ್ಚಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿರೋದು. ಇದರ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತಿಷ್ಟು ಕ್ಲಾರಿಫಿಕೇಶನ್ ಮಹದೇವಪ್ಪ ಅವರು ಕೊಡ್ತಾರೆ. ಆ ನಂತರ ಮಾಧ್ಯಮದವರ ಜೊತೆಗೆ ಮಾತನಾಡುವಾಗ ಏನು ಮಾತನಾಡಿದರು ನೋಡೋಣ. ಮೀಸಲಾತಿಯಿಂದ ನನಗೆ ಸಂತೋಷ ಆಗಲಿಲ್ಲ, ಆದರೆ ನನ್ನ ಜನ ಅಧಿಕಾರದ ನಿರ್ಣಾಯಕ ಸ್ಥಳದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ದಾರೆ. ಏನ್ ಹೇಳಿ, ಪಾಲಿಸಿ ಮೇಕಿಂಗ್ ಚೇರ್ ಅಲ್ಲಿ ನಿಂತ್ಕೋಬೇಕು ಅಂತ ಹೇಳಿದ್ದಾರೆ. ಅದು SP ಇರ್ಬೋದು, DC ಇರ್ಬೋದು, ಜಡ್ಜಸ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಇರ್ಬೋದು, ರಾಷ್ಟ್ರಪತಿ, ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ ಹೇಳ್ತೀವಿ. ಅದಕ್ಕೆ ನೀವೆಲ್ಲ ಜನ ಒಗ್ಗಟ್ಟಾಗಿ ನಾಯಕತ್ವವನ್ನು ರೂಢಿಸ್ಕೊಂಡು ಅಂತ ಪರಿಸ್ಥಿತಿನ ನಿರ್ಮಾಣ ಮಾಡಬೇಕು. ಓಟೆಲ್ಲ ಕೊಡ್ತೀರಿ ಆ ಒಂದು ಸಿದ್ಧಾಂತದ ಕೆಳಗಡೆ. ಇವತ್ತಿನ ಜಾತಿ ರಾಜಕಾರಣ, ಆಯಾ ಜಾತಿಯವರು ಆಯಾ ನಾಯಕನಿಂದ ಹೋಯ್ತಾರೆ. ನಾವು ನೀವೆಲ್ಲ ಸೈದ್ಧಾಂತಿಕವಾಗಿ ಓಟ್ ಕೊಟ್ಬಿಟ್ಟು ಸುಮ್ಮನೆ ಇರ್ತೀರಿ.
ಓಟ್ ಕೊಟ್ಬಿಟ್ಟು ನಾವು ನಮ್ಮ ಬೇರೆಯವ್ರ ಮುಂದೆ ಕೈ ಜೋಡಿಸ್ತೀವಿ ಓಟ್ ಕೊಟ್ಟಿರೋರು. ಜಾತಿ ಬೆಂಬಲ ಪಡೆದು ಲೀಡರ್ ಆದವರು ಇವ್ರ ಮೇಲೆ ಆಡಳಿತ ಮಾಡ್ತಾರೆ, ನೀವು ಒಗ್ಗಟ್ಟಾಗಿ ಇದು ಮಾಡಿ ಅನ್ನೋದು ನನ್ನ ಆಗ್ರಹ. ಇಲ್ಲಿವರೆಗೂ ಸರ್ ಬಹು ಜನರು ಒಂದಾಗ್ಲಿಲ್ವಾ? ಆಗಿದ್ದಾರೆ ರೀ, ಯಾಕಾಗಿಲ್ಲ? ಯಾಕೆ ನಿಮ್ ಕಾಣಲ್ವಾ? ಬಹುಜನರು ಒಂದಾಗಿರುತ್ತೆ, ಕಾಂಗ್ರೆಸ್ ಗೆಲ್ತಾ ಇರೋದು. ಆದ್ರೆ ಕಾಂಗ್ರೆಸ್ ನಲ್ಲಿ ಇಲ್ಲಿವರೆಗೂ ಕೂಡ ದಲಿತ ಸಿಎಂ ಬೇಕಾದಷ್ಟು ಜನ ಆಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಬಹಳಷ್ಟು ಜನನ ಜಗನ್ನಾಥ್ ಪಾಂಡೆ ಆಗಿದ್ದಾರೆ, ರಾಮ್ ಸುಂದರ್ ದಾಸ್ ಆಗಿದ್ದಾರೆ, ನಮ್ಮ ಆಂಧ್ರದಲ್ಲಿ ಸಂಜೀವಿನವರಾಗಿದ್ದಾರೆ, ಮೊನ್ನೆ ಮಹಾರಾಷ್ಟ್ರದಲ್ಲಿ ಸುಂದ್ಯಾ ಅವರು ಆಗಿದ್ದಾರೆ. ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಶೆಡ್ಯೂಲ್ ಕಾಸ್ಟ್ ಅವರು ಆಗಿದ್ದಾರೆ. ಬೇರೆ ಪಾರ್ಟಿಯವರು ಮಾಡ್ಬೇಕಲ್ಲ. ನಾನು ಈ ಸಮುದಾಯಗಳನ್ನ ಕುರಿತು ಹೇಳಿದ ಮಾತು ಹೊರತು ಪಾರ್ಟಿ ಕುರಿತು ಹೇಳಿದ ಮಾತಲ್ಲ. ಈ ಸಮುದಾಯಗಳು ಸಂಘಟನಾತ್ಮಕ ಹೋರಾಟದ ಮುಖಾಂತರ ಕೋಮುವಾದವನ್ನು ಸೋಲಿಸಿ ಅಧಿಕಾರದ ನಿರ್ಣಾಯಕ ಸ್ಥಳಕ್ಕೆ ಬರಬೇಕು. ಆಗ ಬರುವಾಗ ಅಂತ ಅವಕಾಶಗಳು ಸಿಕ್ಕಿದಾಗ ದಲಿತರಲ್ಲಿ ಅವರು ಬೇರೆಯವ್ರಿಗಿಂತ ಕಡಿಮೆ ಇಲ್ಲ ಅಂತವ್ರು ಬಹಳಷ್ಟು ಜನ ಪ್ರತಿಭಾವಂತರಿದ್ದಾರೆ. ದಲಿತ ಕಾರಣ ಅನ್ನೋದಕ್ಕೆ ಅವಕಾಶಗಳು ವಂಚಿಸಬೇಕು. ಆ ರೀತಿಯಲ್ಲಿ ನಾಯಕತ್ವದ ಹಿಂದೆ ನೀವು ನಿಲ್ಲಬೇಕು ಅಂತ ಹೇಳಿರ್ತಕ್ಕಂಥ ನನ್ನ ಮಾತು. ಅದು ಅಂಬೇಡ್ಕರ್ ಮಾತು. ಮಹದೇವಪ್ಪ ಅವರು ಮಾತನಾಡಿರುವಂಥ ಮಾತೇನಿದೆ, ಅವರು ಏನು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಆ ವಿಚಾರ ಬಹಳ ಸಮಂಜಸವಾದಂಥ ವಿಚಾರ. ನಾನು ಅದನ್ನು ಅಲ್ಲಗಳೆಯೋದಕ್ಕೆ ಹೋಗೋದೇ ಇಲ್ಲ. ಮಹದೇವಪ್ಪ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರ ಬಹಳ ಸ್ಪಷ್ಟ ಇದೆ. ಕಾರಣ, ಮಹದೇವಪ್ಪ ಪ್ರಯೋಗಿಸಿದಂಥ ಅಸ್ತ್ರ ಅದು ಮೋಸ್ಟ್ ಪವರ್ಫುಲ್ಲು. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಕರ್ನಾಟಕದ ಇತಿಹಾಸದಲ್ಲಿ ಇಲ್ಲಿಯವರೆಗೂ ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಮುಖ್ಯಮಂತ್ರಿಯಾಗೇ ಇಲ್ಲ. ಲಿಂಗಾಯತರು ಮುಖ್ಯಮಂತ್ರಿ ಆದರು, ಒಕ್ಕಲಿಗರಾದರು, ಬ್ರಾಹ್ಮಣರಾದರು, ಹಿಂದುಳಿದ ವರ್ಗಕ್ಕೆ ಸೇರಿದವರಾದರು, ಹಿಂದುಳಿದ ವರ್ಗದಲ್ಲಿ ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದ ಮುಖ್ಯಮಂತ್ರಿಗಳನ್ನು ಈ ರಾಜ್ಯ ನೋಡಿದೆ. ಆದರೆ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿರುವಂಥ ದಲಿತ ಸಮುದಾಯಕ್ಕೆ ಇಲ್ಲಿಯವರೆಗೂ ಕೂಡ ಮುಖ್ಯಮಂತ್ರಿ ಅಧಿಕಾರ ಸಿಕ್ಕೇ ಇಲ್ಲ. ದುರಂತ, ಇದು ವಿಪರ್ಯಾಸ, ಇದು ಕರ್ನಾಟಕ ರಾಜಕೀಯದ್ದು. ಮಹದೇವಪ್ಪ ಅವರು ಪ್ರಸ್ತಾಪ ಮಾಡಿದರು, ಬೇರೆ ಬೇರೆ ರಾಜ್ಯದಲ್ಲಿ ಆಗಿದೆ. ಅದು ಮಹಾರಾಷ್ಟ್ರದ ಉದಾಹರಣೆ ಕೊಟ್ಟರು, ಉತ್ತರ ಪ್ರದೇಶದ ಉದಾಹರಣೆ ನಾವು ಕೊಡಬಹುದು, ಮಾಯಾವತಿ ಮುಖ್ಯಮಂತ್ರಿ ಆಗಿದ್ರು. ಸೊ ಇಲ್ಲಿ ಆಗೇ ಇಲ್ಲ. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿರೋದು ದಲಿತ ಕಮ್ಯುನಿಟಿ ಅಥವಾ ದಲಿತ ಸಮುದಾಯ. ಈ ಬಾರಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸಿದ್ದು ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ. ಆದರೆ ಇಲ್ಲಿ ಒಂದು ನೀವು ಗಮನಿಸಬೇಕಾದಂಥ ವಿಚಾರ ಇದೆ. ಓಟು ದಲಿತರದು, ಗೆದ್ದಿದ್ದು ಮಾತ್ರ ಪ್ರಬಲ ಸಮುದಾಯಕ್ಕೆ ಸೇರಿದವರು. ಯಾಕೆ ಅಂತ ನಾನು ಹೇಳ್ತೀನಿ. ನೀವು ದಲಿತ ಸಮುದಾಯದ ಜನಸಂಖ್ಯೆಗೂ ಅಥವಾ ಶಾಸಕರ ಪ್ರಾತಿನಿಧ್ಯಕ್ಕೂ ಎರಡನ್ನ ನೀವು ತಾಳೆ ಹಾಕಿ ನೋಡಿದರೆ ಬಹಳ ವ್ಯತ್ಯಾಸ ಕಾಣಿಸುತ್ತೆ. ದಲಿತ ಸಮುದಾಯದ ಶಾಸಕರ ಸಂಖ್ಯೆ ಕಡಿಮೆ ಇದೆ. ಅವರ ಜನಸಂಖ್ಯೆಯ ಆಧಾರದ ಮೇಲೆ ನಾವು ಹೇಳಬೇಕು ಅಂತಾದರೆ ಇದಕ್ಕೆ ಕಾರಣ ಇದೆ. ಕಾರಣ ಯಾವುದು ಅಂತಂದರೆ, ಎಲ್ಲ ರಾಜಕೀಯ ಪಕ್ಷಗಳು ಹೆಂಗೆ ಟಿಕೆಟ್ ಕೊಡ್ತವೆ ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿರುವಂಥ ಕ್ಷೇತ್ರಗಳಿದೆಯಲ್ಲ, ಅಲ್ಲಿಗಷ್ಟೇ ದಲಿತರಿಗೆ ಟಿಕೆಟು. ಜನರಲ್ ಕೆಟಗರಿ ಅಥವಾ ಜನರಲ್ ಕೆಟಗರಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಟಿಕೆಟ್ ಕೊಡಲ್ಲ. ಸೊ ಈ ಸ್ಥಿತಿ ಇರುವಾಗ ಪ್ರಾತಿನಿಧ್ಯ ಕಡಿಮೆ ಇದೆ. ಎರಡನೇದು, ಈ ರಾಜ್ಯದ ರಾಜಕೀಯ ಇತಿಹಾಸ ನಾನು ಆಗಲೇ ಹೇಳಿದೆ, ಒಬ್ಬರು ಕೂಡ ದಲಿತ ಸಮುದಾಯಕ್ಕೆ ಸೇರಿದವರು ಇಲ್ಲಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿಲ್ಲ. ಜನಸಂಖ್ಯೆಯಲ್ಲಿ ನಂಬರ್ 1, ಆದರೆ ಮುಖ್ಯಮಂತ್ರಿ ಆಗಿಲ್ಲ. ಇದು ದುರಂತ. ಸೊ ಅದನ್ನು ಮಹದೇವಪ್ಪ ಅವರು ಪ್ರಸ್ತಾಪ ಮಾಡಿದ್ದು ಅದೇ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ಇದೊಂಥರ ಬಹಳ ಸ್ಟ್ರಾಂಗ್ ಆದಂಥ ಅಸ್ತ್ರವನ್ನೇ ಪ್ರಯೋಗಿಸಿರೋದು ಮಹದೇವಪ್ಪ ಅವರು. ಸೊ ಇನ್ನೊಂದಿಷ್ಟು ಜನ ಸಚಿವರು ಈ ವಿಚಾರಕ್ಕೆ ಸಂಬಂಧಿಸಿ ಮಾತನಾಡಿದ್ದಾರೆ. ಒಬ್ಬರು ಈಶ್ವರ್ ಖಂಡ್ರೆ, ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ. ಅವ್ರೇನು ಮಾತನಾಡಿದರು ನೋಡೋಣ. ಸಿಗ್ಲಿಲ್ಲ ದಲಿತರಿಗೆ ಅನ್ನುವಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಯಾವಾಗ ಪರಮೇಶ್ವರ ನೋಡಿ, ಯಾರ್ಯಾರಿಗೆ ಯಾವಾಗ ನೋಡಿ, ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಸರ್ಕಾರ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದಲ್ಲಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ. 4,60,00,000 ಜನ ಇವತ್ತು ಈ ಸವಲತ್ತನ್ನು ಪಡೀತಾ ಇದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನಾವು ಕಳೆದ ಚುನಾವಣೆ ಮಾಡಿದ್ದೀವಿ. 136 ಸೀಟ್ ಬಂದಿದೆ. BJP ಅವರಿಗೆ ಈ ನಂಬರ್ ಸರಿಯಾಗಿ ತಿಳ್ಕೊಳಕ್ಕೆ ಹೇಳಿ, 136
ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಹೋಗ್ತೀವಿ. ಖಂಡಿತವಾಗೂ 15ರಿಂದ 20 ಸೀಟ್ ಬಂದೇ ಬರುತ್ತೆ. ನೀವು ಆಶೀರ್ವಾದ ಮಾಡ್ರಿ, 21 ಬರ್ತಾ ಸರ್. ಯಾವುದು ಇವತ್ತು ಘೋಷಣೆ ಆಗ್ತದೆ ನೋಡಿ ಅಪ್ಪ. ನಾನು PCC ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ ಕಲ್ಯಾಣ ಕರ್ನಾಟಕಕ್ಕೂ ಪ್ರತಿನಿಧಿಸ್ತಾರೆ, ಇವತ್ತು ಎಲ್ಲ ಬಡವರಿಗೂ ಪ್ರತಿನಿಧಿಸ್ತಾರೆ, ರೈತರಿಗೂ, ಕೃಷಿಕರಿಗೂ, ಕಾರ್ಮಿಕರಿಗೂ, ಶೋಷಿತರಿಗೂ, ಇವತ್ತು ಎಲ್ಲರಿಗೂ ಪ್ರತಿನಿಧಿಸ್ತಾರೆ. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇದ್ದೇವೆ. ಅದಕ್ಕೆ ಇವತ್ತು ಚುನಾವಣೆ ಎದುರಿಸುವಂತ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು. ಕಾಂಗ್ರೆಸ್ ಪಕ್ಷ ಯಾರಿಗೂ ಮೋಸ ಮಾಡುವಂತ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅವಕಾಶ ಬೇರೆ ಯಾವ ಪಕ್ಷದಲ್ಲೂ ಇಲ್ಲ. ಮಹದೇವಪ್ಪ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರ ಏನಿದೆ ಅದಕ್ಕೆ ಸಮರ್ಪಕ ಉತ್ತರ ಸಚಿವರಿಂದ ಸಿಗ್ತಾ ಇಲ್ಲ. ಅವರು ಏನೋ ಬೇರೆ ವಿಚಾರ ಮಾತನಾಡ್ತಾ ಇದ್ದಾರೆ. ಬಟ್ ಮಹದೇವಪ್ಪ ಅವರು ಪ್ರಸ್ತಾಪ ಮಾಡಿರುವಂಥ ವಿಚಾರ ಏನಿದೆ ಅದರಲ್ಲಿ ತಿರುಳಿದೆ ಮತ್ತು ಹುರುಳಿದೆ ಅನ್ನೋದು ಸತ್ಯ. ಆದರೆ ಈ ವಿಚಾರ ಏನಿದೆ, ಈ ದಲಿತ ಮುಖ್ಯಮಂತ್ರಿ ಎನ್ನುವಂಥ ವಾದ ಅಥವಾ ಆ ಅಸ್ತ್ರ, ಅದಕ್ಕೆ ಈ ಪವರ್ ಶೇರಿಂಗ್ ಫಾರ್ಮುಲಾ ಲಿಂಕ್ ಆಗ್ತಿದೆ ಅನ್ನೋದು ರಾಜಕೀಯ. ಭವಿಷ್ಯದ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ದಾಳ ಉರುಳಿಸಿದ್ರ CM ಆಪ್ತ ಅನ್ನೋ ಪ್ರಶ್ನೆ ಒಂದು ಕಡೆ. ಪವರ್ ಶೇರಿಂಗ್ ವೇಳೆ ದಲಿತ ಮುಖ್ಯಮಂತ್ರಿ ಕೂಗು ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಈಗ ಕಾಣ್ತಾ ಇದೆ. ಪವರ್ ಶೇರಿಂಗ್ ಅಂತಂದ್ರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರ ಮಧ್ಯೆ ಒಂದು ಒಪ್ಪಂದ ಆಗಿದೆ, ಜೆಂಟಲ್ಮ್ಯಾನ್ ಅಗ್ರಿಮೆಂಟ್ ಆಗಿದೆ ಅನ್ನೋದೊಂದು ರಾಜಕೀಯ ವಲಯದಲ್ಲಿ ಇರುವಂಥ ಮಾತು. ಅಂದರೆ ಮೊದಲ ಅವಧಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ಎರಡನೇ ಅವಧಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ, 2 ವರ್ಷನೋ ಈ ರೀತಿ ಏನೋ ಅವರ ಮಧ್ಯೆ ಹೈಕಮಾಂಡ್ ಸಮ್ಮುಖದಲ್ಲಿ ಒಂದು ಒಪ್ಪಂದ ಆಗಿದೆ ಅನ್ನೋ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿದೆ. ಸೊ ನಾಳೆ ದಿನ ಅಂಥ ಸ್ಥಿತಿ ಬಂದಾಗ ಸೊ ಈ ಕಾರ್ಡನ್ನು ಪ್ರಯೋಗಿಸುವಂಥ ಸಾಧ್ಯತೆ ಈಗ ಕಾಣ್ತಾ ಇದೆ. ಅಂದರೆ ಅದ್ಯಾಕೆ DK ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು, ನಮಗೆ ಇಲ್ವಾ ಅರ್ಹತೆ, ನಾವು ಯಾಕೆ ಆಗಬಾರ್ದು ಅನ್ನೋದನ್ನು ಪ್ರಯೋಗಿಸುವಂಥ ಮುನ್ಸೂಚನೆಯ ರೀತಿಯಲ್ಲಿ ಕಾಣ್ತಾ ಇದೆ ಇದು. ಅಂದರೆ ಅವರು ಪ್ರಸ್ತಾಪ ಮಾಡಿದಂಥ ವಿಚಾರ ಇದೆಯಲ್ಲ ಅದರ ಬಗ್ಗೆ ದೂಸರಾ ಮಾತಿಲ್ಲ, ಅದು ಕರೆಕ್ಟು. ಆದರೆ ಈ ಸಂದರ್ಭದಲ್ಲಿ ಏನು ಪ್ರಸ್ತಾಪ ಮಾಡಿದ್ದಾರೆ ಇದರಲ್ಲಿ ಯಾಕೋ ರಾಜಕೀಯ ಬೆರೆತಂತೆ ಕಾಣ್ತಾ ಇದೆ. ಸೊ ನಾಡಿದ್ದು ದಿನ ಪವರ್ ಶೇರಿಂಗ್ ಬಂದಾಗ ಕಾಂಗ್ರೆಸ್ ಹೈಕಮಾಂಡಿಗೂ ಕೂಡ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಒಂದು ವೇಳೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಹುದ್ದೆಗೆ ಗುರಿ ಇಟ್ಟರೆ ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಹುದ್ದೆಯಾದರೂ ಸಿಗತ್ತೆ ಅನ್ನುವಂಥ ಲೆಕ್ಕಾಚಾರವೂ ಕೂಡ ಈ ಮಾತಿನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಇದರ ಜೊತೆಗೆ ಪಕ್ಷದಲ್ಲಿ DK ಶಿವಕುಮಾರ್ ಅವರ ಆರ್ಭಟ ಮತ್ತು ಅಬ್ಬರ, ಇದಕ್ಕೆ ಬ್ರೇಕ್ ಹಾಕೋದು ಕೂಡ ಈ ಹೇಳಿಕೆಯ, ಈ ಭಾಷಣದ ಹಿಂದಿರುವಂಥ ರಾಜಕೀಯ ತಿರುಳು ಅನ್ನೋ ಲೆಕ್ಕಾಚಾರ ಕಾಣಿಸ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಚಾರ ಇದೆ. ಮಹದೇವಪ್ಪ ಅವರನ್ನು ನಾವು ಅವರ ರಾಜಕೀಯ ಜರ್ನಿಯನ್ನು ಗಮನಿಸಿದರೆ ಮಹದೇವಪ್ಪ ಬೇರೆ, ಸಿದ್ದರಾಮಯ್ಯ ಅವರು ಬೇರೆ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಒಂದು ಹಂತದಲ್ಲಿ ಒಮ್ಮೆ ಮುನಿಸಿಕೊಂಡಿದ್ರು, ಇಬ್ಬರ ಮಧ್ಯೆ ಒಂದು ಸ್ವಲ್ಪ ಮುನಿಸಿತ್ತು ಅಂತ ಬಿಟ್ಟರೆ, ಸಿದ್ದರಾಮಯ್ಯ ಅವರನ್ನು ನೆರಳಿನಂತೆ ಅನುಸರಿಸಿದವರು ಮಹದೇವಪ್ಪ ರಾಜಕೀಯದಲ್ಲಿ. ಸೊ ಆ ಕಾರಣಕ್ಕಾಗಿ ಇದು ಮಹದೇವಪ್ಪ ಅವರೇ ಮಾತನಾಡಿರೋದಾ ಅಥವಾ ಮಹದೇವಪ್ಪ ಅವರ ಹೆಗಲ ಮೇಲೆ ಬಂದೂಕು ಇಟ್ಟರ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆಯೂ ರೈಸ್ ಆಗುತ್ತೆ. ಪವರ್ ಶೇರಿಂಗ್ ವೇಳೆ ಈ ಸಮಸ್ಯೆ ಏನಾದರೂ ಜಟಿಲ ಆದರೆ ಅದರಿಂದ ಸಿದ್ದರಾಮಯ್ಯ ಅವರಿಗೆ ಲಾಭ ಹೇಗೆ ಅನ್ನೋದನ್ನು ಹೇಳ್ತೀನಿ. ಅಧಿಕಾರ ಹಸ್ತಾಂತರದ ವೇಳೆ ದಲಿತ ಅಸ್ತ್ರವನ್ನು ಪ್ರಯೋಗಿಸಿ ಸಮಸ್ಯೆ ಏನಾದರೂ ಜಟಿಲ ಆದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯ ಕನಸು ಏನು ಕಾಣ್ತಾ ಇದ್ದಾರೆ ಆ ಕನಸು ಭಗ್ನವಾಗಬಹುದು. ಯಾಕೆ ಅಂತಂದರೆ ನಾಳೆ ದಿನ ಪವರ್ ಶೇರಿಂಗು ಅಂತ ಬಂತು ಅಂತ ಅಂದ್ಕೊಳ್ಳೋಣ, ಆ ವೇಳೆ ಈ ಕಡೆ ದಲಿತ ಅಸ್ತ್ರವೂ ಕೂಡ ಪ್ರಯೋಗ ಆಯಿತು, ಇಲ್ಲ ದಲಿತರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ವಾದವನ್ನು ಮುನ್ನೆಲೆಗೆ ತರಲಾಯಿತು. ಆಗ ಸಿದ್ದರಾಮಯ್ಯ ಅವರಿಗೆ ಆ ಪರಿಸ್ಥಿತಿ ಯಾಕೆ ಅನುಕೂಲ ಆಗುತ್ತೆ ಅಂತಂದರೆ ಹೈಕಮಾಂಡ್ ಶಾಸಕರ ಅಭಿಪ್ರಾಯ ಆಲಿಸಿ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಬಂದರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಲಿ ಅಥವಾ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನುವಂಥ ಅಭಿಪ್ರಾಯ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಶಾಸಕರ ಬೆಂಬಲದ ವಿಚಾರಕ್ಕೆ ಬಂದರೆ ಸಿದ್ದರಾಮಯ್ಯ ಅವರನ್ನು ಮೀರಿಸೋದಕ್ಕೆ DK ಶಿವಕುಮಾರ್ ಅವರಿಗೆ ಸಾಧ್ಯ ಇಲ್ಲ. ನಾವು ಲಾಸ್ಟ್ ಟೈಮು ಕೂಡ ಅದನ್ನೇ ನೋಡಿದ್ವಿ. ಶಾಸಕರ ಬೆಂಬಲ ಯಾರಿಗೆ ಜಾಸ್ತಿ ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ಜಾಸ್ತಿ. ಸೊ ಈ ಮುಂದಾಲೋಚನೆ, ದೂರಾಲೋಚನೆ, ಈ ಕ್ಯಾಲ್ಕುಲೇಷನ್ನಲ್ಲೇ ಸಿದ್ದರಾಮಯ್ಯ ಮತ್ತವರ ಆಪ್ತರು ಈ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಗೊತ್ತಿಲ್ಲ, ಮಾತನಾಡೋಣ. ಒಂದು 4-5 ಆಯಾಮಗಳಿದ್ದಾವೆ. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ಕೂಡ ಜಾಯ್ನ್ ಆಗ್ತಾರೆ. ಅವರನ್ನು ನಾನು ಮಾತನಾಡಿಸ್ತೀನಿ.
ಸರ್, ನಾನು ಈಗಾಗಲೇ ಮಾತನಾಡ್ತಾ ಇದ್ದೆ ಈ ವಿಚಾರಕ್ಕೆ ಸಂಬಂಧಿಸಿ. ನನಗೆ ಒಂದು ನಿಮ್ಮ ಅಭಿಪ್ರಾಯ ಬೇಕಾಗಿರೋದು ಈ ವಿಚಾರದಲ್ಲಿ. ಒಂದು ಹೇಳಿಕೆಯ ಹಿಂದೆ ಪ್ರಾಮಾಣಿಕ ಕಳಕಳಿ ಮತ್ತು ಪ್ರಾಮಾಣಿಕ ಕಾಳಜಿ ಇದ್ದರೆ ಒಂದು ಲೆಕ್ಕ, ರಾಜಕೀಯ ಲೆಕ್ಕಾಚಾರಗಳಿದ್ರೆ ಮತ್ತೊಂದು ಲೆಕ್ಕ. ಸೊ ಇದರಲ್ಲ ಪ್ರಾಮಾಣಿಕ ಕಾಳಜಿ ಕಾಣಿಸ್ತಾ ಇದೆಯಾ ಅಥವಾ ಭವಿಷ್ಯದ ರಾಜಕೀಯ ಲೆಕ್ಕಾಚಾರಗಳು ಕಾಣಿಸ್ತಾ ಇದೆಯಾ? ರಕ್ಷಿತ್, ಈಗ ಒಂದು ವಿಚಾರ ಏನು ಅಂತಂದ್ರೆ, ಸ್ವಾತಂತ್ರ್ಯ ಬಂದ 75 ವರ್ಷಗಳಲ್ಲಿ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಒಬ್ಬರು ಕೂಡ ದಲಿತ ಮುಖ್ಯಮಂತ್ರಿ ಆಗಿಲ್ಲ. ಈಗ ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ 24% ದಲಿತರಿದ್ದಾರೆ. ಅಂದ್ರೆ 17% SCಗಳು, 7% STಗಳು. ಇದು ಅಂದ್ರೆ 24% ಇದು ಅಕೌಂಟ್ ಮಾಡುವಂತಹ ಒಂದು ಸಮುದಾಯ ಒಬ್ಬನೇ ಒಬ್ಬ ದಲಿತ ಅಂದ್ರೆ ಒಬ್ಬನೇ ಒಬ್ಬ ಮುಖ್ಯಮಂತ್ರಿಯನ್ನು ಕೂಡ ಕೊಡಕ್ಕಾಗಿಲ್ಲ. ಅಂದ್ರೆ ಇಲ್ಲಿ ಆತ್ಮವಿಮರ್ಶೆ ಮಾಡ್ಕೋಬೇಕಾಗತ್ತೆ ಎಲ್ಲಾ ಪಾರ್ಟಿಗಳು, ಮತ್ತೆ ಈವನ್ ಫಾರ್ ದಟ್ ಮ್ಯಾಟರ್ ಮತದಾರರು ಕೂಡ ಅಷ್ಟೇನೆ. ಅಂದ್ರೆ ಇಲ್ಲಿ ನಾವು ಸಾಮಾಜಿಕ ನ್ಯಾಯ ಅಂತ ಏನ್ ಹೇಳ್ತೀವಿ, ಇದು ಬರೀ ಬಾಯಿ ಮಾತಿಗೆ ಸೀಮಿತವಾಗಿದೆ ಅನ್ನೋದು ಇದೊಂದೇ ತೋರಿಸುತ್ತೆ. ಇದೊಂದು ನಿದರ್ಶನ. ಯಾಕೆಂದ್ರೆ 75 ವರ್ಷದಲ್ಲಿ ಇಷ್ಟು ಅಂದ್ರೆ ವಿಧಾನಸಭೆಗಳು ಬಂದಿದೆ ಹೋಗಿದೆ, ಸುಮಾರು 28 ಮುಖ್ಯಮಂತ್ರಿಗಳಾಗಿದ್ದಾರೆ. ಅದ್ರಲ್ಲಿ ಒಬ್ರು ಕೂಡ ದಲಿತರು ಯಾಕಿಲ್ಲ ಅಂದಾಗ, ಇಲ್ಲಿ ಕೆಲವು ಜಾತಿಗಳನ್ನ ಬಿಟ್ರೆ ಬೇರೆಯವರು, ಈಗ ದಲಿತರಾಗ್ಲಿ, ಈಗ ಇದು ಈವನ್ ಮೈಕ್ರೋ ಮೋಸ್ಟ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಲ್ಲಿಂದ ಆಗ್ಲಿ, ಅದು ಬಿಡಿ ಇದು ಅಲ್ಪಸಂಖ್ಯಾತರಂತೂ ಸಾಧ್ಯನೇ ಇಲ್ಲ. ಮುಸ್ಲಿಮ್ಸ್ ಅಥವಾ ಕ್ರಿಶ್ಚಿಯನ್ ಯಾರೋ ಒಬ್ರು ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋದನ್ನ ನಾವು ಇಮ್ಯಾಜಿನ್ ಕೂಡ ಮಾಡಕ್ಕಾಗೋದಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಸೊ ಇಲ್ಲಿ ಏನಂದ್ರೆ ಇವಾಗ ನಾವು ಕಾನ್ಸ್ಟಿಟ್ಯೂಷನ್ ಅನ್ನೋದು, ಅಂಬೇಡ್ಕರ್ ವಿಚಾರ ಮಾತಾಡೋದು, ಇವೆಲ್ಲ ಬರೀ ಭಾಷಣಗಳಿಗೆ ಸೀಮಿತವಾಗಿದೆ. ಇದೆಲ್ಲ ಅಂದ್ರೆ ಈವನ್ ಏನು ನಮ್ಮ ಈ ಸೋಷಿಯಲ್ ಜಸ್ಟಿಸ್ ಅಂತ ಏನ್ ಹೇಳ್ತೀವಿ, ಇದು ಸಾಮಾಜಿಕ ನ್ಯಾಯ ಅನ್ನೋದು ಬರೀ ಮಾತಿಗೆ ಸೀಮಿತವಾಗಿದೆ. ಅದು ವಾಸ್ತವ, ಅದು ಎಲ್ಲರೂ ಒಪ್ಕೊಳ್ಬೇಕಾದಂತ ವಿಚಾರ. ಅದ್ರ ಜೊತೆಗೆ ಇದನ್ನ ಚೇಂಜ್ ಆಗ್ಬೇಕಂತಂದ್ರೆ ಇದು ನಾವು ಒಂದ್ ರೀತಿಯಲ್ಲಿ ರಾಜಕೀಯ ಪಕ್ಷಗಳ ಮಟ್ಟದಲ್ಲಿ ಇದು ಒಂದ್ ರೀತಿ ನಿಜವಾದಂತ ಆತ್ಮವಿಮರ್ಶೆ ಆಗ್ಬೇಕಾಗತ್ತೆ. ಆದರೆ ಈ ದಲಿತ CM ಅನ್ನೋದೊಂದಿದೆಯಲ್ಲ, ಅದೊಂದು ವಿಚಿತ್ರವಾಗಿ ಯಾವಾಗ ಯಾರಾದ್ರೂ ಅಂದ್ರೆ ಕೆಲವು ಪೊಲಿಟಿಕಲ್ ಪಾರ್ಟೀಸ್ ಅಥವಾ ಕೆಲವು ಪೊಲಿಟಿಕಲ್ ಇದನ್ನು ಪರ್ಸನಾಲಿಟೀಸ್ ಈ ರಾಜಕೀಯ ಚದುರಂಗದ ಆಟ ಆಡ್ಬೇಕು ಅನ್ಕೊಂಡಾಗೆಲ್ಲ ಈ ದಲಿತ CM ಅನ್ನುವಂಥದ್ದು ಒಂದು ರೀತಿಯಲ್ಲಿ ದಾಳವಾಗಿ ಬಳಸುವಂಥದ್ದು ನಾವು ನೋಡ್ತಾ ಬರ್ತಾ ಇದ್ವಿ. ಇದು ಮೊದಲನೇ ಬಾರಿಗೆ ಪ್ರಾಮಿನೆಂಟ್ ಆಗಿ ನಮಗೆ ಕಾಣಿಸಿದ್ ಯಾವಾಗ ಅಂದ್ರೆ ಇದೇ ಸಿದ್ದರಾಮಯ್ಯ ಅವರ ಮೊದಲನೇ ಟರ್ಮ್ ನಲ್ಲಿ. ಅವರು 2013ರಿಂದ 2018ರವರೆಗೂ CM ಆಗಿದ್ರಲ್ಲ, ಅವಾಗ ಕರೆಕ್ಟ್ ಆಗಿ 2.5 ವರ್ಷ ಆದಾಗ ಅವ್ರದ್ದು ಟರ್ಮ್ ಅರ್ಧಕ್ಕೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಇದು ಒಂದು ಕೂಗು ಹೇಳ್ತು. ಏನಂತಂದ್ರೆ, ಇಲ್ಲಿ ಕರ್ನಾಟಕಕ್ಕೆ ಒಂದು ಸಾಮಾಜಿಕ ನ್ಯಾಯ ಬೇಕಾಗಿದೆ, ಈಗ ಒಬ್ಬ ದಲಿತರು CM ಆಗ್ಬೇಕು, ಒಬ್ಬ ದಲಿತ ಅಂದ್ರೆ ದಲಿತ ಸಮುದಾಯದಿಂದ ಬರುವಂತ ಒಬ್ಬ ನಾಯಕ CM ಆಗ್ಬೇಕು, ದಲಿತ CM ಬೇಕಾಗಿದೆ ಕರ್ನಾಟಕಕ್ಕೆ ಅನ್ನುವಂತ ಒಂದು ಕೂಗು ಹೇಳ್ತು. ಅವಾಗ್ಲೂ ಕೂಡ ಇದೇ ತರ ನೀವೇನ್ ಪ್ರಶ್ನೆ ಕೇಳಿದ್ರಿ, ಅದೇ ತರದ ಒಂದು ಚರ್ಚೆ ಮತ್ತೆ ಅದೇ ತರ ಸ್ಪೆಕ್ಯುಲೇಷನ್, ಅದೇ ತರ ವಿಶ್ಲೇಷಣೆ. ಏನಂತಂದ್ರೆ ಯಾಕೆ ಇದು ಬರ್ತಾ ಇದೆ ಅಂತ, ಯಾಕೆ ಈ ಮಾತು ಬರ್ತಾ ಇತ್ತು ಅಂತಂದ್ರೆ, ಸಿದ್ದರಾಮಯ್ಯ ಅವ್ರನ್ನ ಟಾಪಲ್ ಮಾಡೋದಕ್ಕೆ, ಅವ್ರನ್ನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಒಂದು ಪ್ರಯತ್ನ ನಡೆದಿತ್ತು. ಅವಾಗ ಆ ಸರ್ಕಾರವನ್ನ ಕಾಪಾಡಿದವ್ರು ಯಾರು ಅಂದ್ರೆ, ಈ ಸಿದ್ದರಾಮಯ್ಯ ಅವರ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಒಂದು ಸದೃಢತೆಯನ್ನು ಬರೋದಕ್ಕೆ ಸಾಧ್ಯ ಆಗುವ ಹಾಗೆ ಮಾಡಿದ್ದು ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ, ಇವತ್ತಿನ AICC ಏನು ಪ್ರೆಸಿಡೆಂಟ್ ಆಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆ ಅಂದ್ರೆ ಅವತ್ತಿಗೆ ದಲಿತ ಚೀಫ್ ಮಿನಿಸ್ಟರ್ ಅಂತ ಬಂದಾಗ ಎಲ್ಲರ ಕಣ್ಣು ಅವ್ರ ಮೇಲೆ, ಅಂದ್ರೆ ದಲಿತ ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗ್ಬೇಕಾಗಿತ್ತು. ಅವಾಗ ಅವ್ರು ಒಂದೇ ಒಂದು ಮಾತು ಹೇಳ್ತಾರೆ, ನೋಡಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ, ಮುಖ್ಯಮಂತ್ರಿ ಸೀಟು ವೇಕೆಂಟ್ ಆಗಿಲ್ಲ, ಸೊ ಹಾಗಾಗಿ ಅಲ್ಲಿ ಆ ಪ್ರಶ್ನೆ ಏನೇ ಇಲ್ಲ ಅಂತ ಹೇಳಿ ಒಂದೇ ಮಾತಲ್ಲಿ ಅದನ್ನ ಮುಗಿಸ್ತಾರೆ. ಅದು ಅವರ ಮುತ್ಸದ್ದಿತನ ಅಂತ ಒಂದು ಪ್ರಶಂಸೆ ಕೂಡ ಅವರು ಪಾತ್ರರಾದ್ರು. ಇಲ್ಲ ಅಂದಿದ್ರೆ ಅವತ್ತಿಗೆ ಸಿದ್ದರಾಮಯ್ಯ ಅವರ ಇದೇನು ಸರ್ಕಾರ ಒಂದ್ ರೀತಿ ಸಂಚಕಾರದಲ್ಲಿ ಬೀಳುವಂತ ಒಂದು ಸಾಧ್ಯತೆ ಇತ್ತು. ಆದ್ರೆ ಅದಕ್ಕೆ ಸದೃಢತೆ ಅಂದ್ರೆ ಒಂದು ಸ್ಟೆಬಿಲಿಟಿ ಬರೆಸೋದಕ್ಕೆ ಖರ್ಗೆ ಅವ್ರ ಕಾರಣ ಅಂತ. ಅದಾದ್ಮೇಲೆ ಏನಾಯ್ತು ಅಂತೆಲ್ಲ ಇತಿಹಾಸ ನಿಮಗೆ ಗೊತ್ತಿದೆ. 2018ರಲ್ಲಿ ಎಲೆಕ್ಷನ್ ನಡೀತು, ಕಾಂಗ್ರೆಸ್ಗೆ ಬಹುಮತ ಬರಲಿಲ್ಲ, ಕಾಂಗ್ರೆಸ್ ಮತ್ತೆ JDS ಏನು ಸಮ್ಮಿಶ್ರ ಸರ್ಕಾರ ಮಾಡ್ತು. ಅವಾಗ್ಲೂ ಕೂಡ ಒಂದು ಏನು ಈಗ ಮುಖ್ಯಮಂತ್ರಿ ಯಾರು ಅಂತ ಬಂದಾಗ ದೇವೇಗೌಡರು ಈಗ್ಲೂ ಹೇಳ್ತಾರೆ,
ನನ್ನ ಆಯ್ಕೆ ಖರ್ಗೆ ಅವರಾಗಿದ್ರು. ಅದಕ್ಕೂ ಮುಂಚೆ ಅಂದ್ರೆ 2004ರಲ್ಲಿ JDS ಮತ್ತೆ ಕಾಂಗ್ರೆಸ್ ಎರಡು ಸಮ್ಮಿಶ್ರ ಸರ್ಕಾರ ಆದಾಗ ಅವಾಗ್ಲೂ ಕೂಡ ಅವ್ರು ಹೇಳ್ತಾರೆ ನನ್ನ ಆಯ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿದ್ರು. ಯಾಕೆಂದ್ರೆ ಒಬ್ಬರು ದಲಿತರು CM ಆಗ್ಬೇಕು ಅನ್ನೋದು ನನಗೆ ಇಷ್ಟ ಇತ್ತು ಅಂತ. ಆದ್ರೆ ಧರ್ಮಸಿಂಗ್ ಅವ್ರು ಆಗ್ತಾರೆ. ಅಂದ್ರೆ ಒಂದು ರಾಜಕೀಯ ಒಂದು ಪರಿಸ್ಥಿತಿಯ ಒಂದು ಇದೇನಾಯ್ತು ಅಂದ್ರೆ ಈಗ ಕಾಂಗ್ರೆಸ್ನವರು ಅದಕ್ಕೆ ಒಪ್ಲಿಲ್ಲ ಅಂತೇಳಿ ಇವರು ದೇವೇಗೌಡರು ಹೇಳ್ತಾರೆ. ಅದೆಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ದೇವೇಗೌಡರು ಮಾತ್ರನೇ ಗೊತ್ತು. ಆದ್ರೆ ಈಗಲೂ ಅಷ್ಟೇನೆ 2018ರಲ್ಲೂ ಕೂಡ ಅವ್ರು ಹೇಳ್ತಾರೆ ಖರ್ಗೆ ಅವರು ನನ್ನ ಚಾಯ್ಸ್ ಆಗಿತ್ತು ಅಂತ. ಆದರೆ ಅದು ಆಗ್ಲಿಲ್ಲ. ಈಗ ಅದಾದ್ಮೇಲೆ ಏನ್ ನಡೀತು ಅಂತ ಗೊತ್ತು ನಿಮ್ಗೆ. ಇದು ಆ ಸರ್ಕಾರವನ್ನ ಬಿಜೆಪಿ ಉರುಳಿಸಿ ಯಡಿಯೂರಪ್ಪ ಅವರು CM ಆದ್ರು, ಆಮೇಲೆ ಬೊಮ್ಮಾಯಿ ಅವರಾದ್ರು. ನಂತರ 2023ರ ಎಲೆಕ್ಷನ್ಸ್ ಅಂತ ಆದಾಗ ಕಾಂಗ್ರೆಸ್ ಥಂಪಿಂಗ್ ಮೆಜಾರಿಟಿ 135 ಏನು ಶಾಸಕ ಸ್ಥಾನದ ಜೊತೆಗೆ ಅತ್ಯಂತ ಸ್ಟ್ರಾಂಗ್ ಆದಂತಹ ಒಂದು ಸರ್ಕಾರವನ್ನ ಏರ್ಪಡಿಸ್ಕೊಂಡ್ರು. ಅವಾಗ ಬಂದಿದ್ದು ಮತ್ತೆ ಏನಂತಂದ್ರೆ ದಲಿತ ಅಂತ. ಆದ್ರೆ ಇದು ಹಲವಾರು ಸಾರಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಏನಂದ್ರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇದು ಒಂದು ಆಗ್ಬೇಕಾಗಿತ್ತು. ಅವ್ರು ನಿಜವಾದಂತ ಅರ್ಹರಾದಂತವ್ರು, ಎಲ್ಲಾ ಸ್ಥಾನಮಾನಗಳು ಸಿಕ್ಕಿದೆ, ಅವ್ರಿಗೆ ಚೀಫ್ ಮಿನಿಸ್ಟರ್ ಗಿರಿ ಸಿಕ್ಕಿಲ್ಲ ಅಂತ ಅದ್ ಹೇಳ್ತಾರೆ. ಆದ್ರೆ ಇವ್ರು ಅದನ್ನ ಬಿಟ್ಕೊಡುವಂತ ಯಾವ ಒಂದು ಸೂಚನೆಯನ್ನು ಅವ್ರು ಕೊಡೋದಿಲ್ಲ. ಆದ್ರೆ ಈ ಮಧ್ಯದಲ್ಲಿ ಏನಾಯ್ತು, ಇದು ಕೂಡ ನಿಮಗೆ ಗೊತ್ತಿರುವಂತದ್ದೇ. ಈ ಸರ್ಕಾರ ನಡೆಯುವಾಗ ಮೇ 20ನೇ ತಾರೀಕು 2023ರಲ್ಲಿ ಅವತ್ ಸರ್ಕಾರ ಆದಾಗ ಒಂದು ಇದು DK ಶಿವಕುಮಾರ್ ಅವರು ಇದು ನಾನ್ CM ಆಗ್ಬೇಕು ಅಂತೇಳಿ ಅವರು ಒಂದು ಕ್ಲೈಮ್ ಮಾಡ್ತಾರೆ ಸ್ಟೇಕ್. ಯಾಕೆಂತಂದ್ರೆ ನನ್ನ ನೇತೃತ್ವದಲ್ಲಿ ಇದು ಸರ್ಕಾರ ಬಂದಿದ್ದು ಅಂತ. ಅವಾಗ ಏನಾಗುತ್ತೆ, ನೀವು ಹೇಳ್ದ ಹಾಗೆ ಈಗ ತಾನೇ ನೀವು ಹೇಳ್ತಾ ಇದ್ರು ಶಾಸಕರ ಸಂಖ್ಯಾಬಲ ಸಿದ್ದರಾಮಯ್ಯ ಅವರಿಗೆ ಹೆಚ್ಚಾಯ್ತು. ಆದ್ರೆ DK ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಕ್ರೆಡಿಟ್ ಹೋಗ್ಲೇಬೇಕು ಅನ್ನೋ ತರ ಇತ್ತು. ಆಗ ನಮ್ಗೇನು ವರದಿ ಬಂದಿದೆ, ಇದನ್ನ 2.5 ವರ್ಷ ಇದನ್ನ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಮೊದಲನೇ ಟರ್ಮು ಇವರು ಸಿದ್ದರಾಮಯ್ಯ ಅವರಿಗೆ, ಆಮೇಲೆ 2ನೇ ಟರ್ಮ್ ಇದು ಶಿವಕುಮಾರ್ ಅವರಿಗೆ ಅಂತ. ಇದು ಏನಾಗುತ್ತೆ, ಸಿದ್ದರಾಮಯ್ಯ ಅವರ ಕ್ಯಾಂಪು ಇದನ್ನ ಉಲ್ಟಾ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದು. ಅದಕ್ಕೆ ಏನ್ ಮಾಡ್ತಾರೆ, ಅವಾಗವಾಗ ಈ ದಲಿತ CM ಅನ್ನೋದನ್ನ ತರ್ತಾರೆ. ಅರ್ಥ ಆಯ್ತು. ಬಹುಶಃ ಒಂದು ಪ್ರಾಮಾಣಿಕ ಕಳಕಳಿ ಅಥವಾ ಕಾಳಜಿ ಇದ್ರೆ ದಲಿತ ಮುಖ್ಯಮಂತ್ರಿ ಅನ್ನುವಂಥ ವಿಚಾರ ಏನಿದೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆದರೆ ಅದರಲ್ಲಿ ರಾಜಕೀಯ ಬೆರೆತಿದ್ರೆ ಅಥವಾ ರಾಜಕೀಯ ಕಾರಣಕ್ಕಾಗಿ ಅದನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ ಅಂತಾದರೆ ಅದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.